ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಫಂ ಪರಮಾತ್ಮನೇ ನಮಃ. ಧೂಂ ದುರ್ಗಾಯೈ ನಮಃ. ಕ್ಷಂ ಕ್ಷೇತ್ರಪಾಲಾಯೈ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 30 ಮಾರ್ಚ್ 2026ರಿಂದ 5 ಏಪ್ರಿಲ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರ ಸೋಮವಾರದಿಂದ ಭಾನುವಾರದವರೆಗೂ ಹೇಗಿದೆ ನಿಮಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ವಾರ ಚಂದ್ರ ಮಖೇ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ, ಗೋತ್ರ ಎಲ್ಲ ತಿಳಿಸಿ ಪೂಜೆಗಳನ್ನು ನೀವು ಮಾಡಿಸ್ತೀವಿ. ಆಮೇಲೆ ಈ ವಾರದಲ್ಲಿ ಬಹಳ ವಿಶೇಷ ಅಂದ್ರೆ 2 ಏಪ್ರಿಲ್ 2026 ನವಗ್ರಹಗಳಲ್ಲೇ ಸೇನಾಧಿಪತಿಯಾದಂತಹ ಮಂಗಳ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾನೆ. ಇದರಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ವಿಷಯವನ್ನೆಲ್ಲ ನಾನು ತಿಳಿಸ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂತಹ ಸಹಾಯವನ್ನು ನೀವು ಮಾಡಿ. ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 30 ಮಾರ್ಚ್ 2026 ಸೋಮವಾರ ನಂಜನಗೂಡು ಶ್ರೀಕಂಠೇಶ್ವರ ಪಂಚರಥ. 31 ಮಾರ್ಚ್ 2026 ಮಹಾವೀರ ಜಯಂತಿ. 1 ಏಪ್ರಿಲ್ 2026 ದವನದ ಹುಣ್ಣಿಮೆ 1ನೇ ತಾರೀಕು ಮತ್ತು 2ನೇ ತಾರೀಕು. ಆಮೇಲೆ ಬೆಂಗಳೂರಲ್ಲಿ ಕರಗ 21/4/2026 ಬೆಂಗಳೂರು ಕರಗ ಇದೆ. ಆಮೇಲೆ ಸಂಕಷ್ಟಹರ ಚತುರ್ಥಿ 5 ಏಪ್ರಿಲ್ 2026 ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9 ಗಂಟೆ 21 ನಿಮಿಷದ ನಂತರ ನೀವು ಏನಾದರೂ ಉಪವಾಸ ಇದ್ರೆ ಉಪಹಾರವನ್ನ ಸೇವನೆ ಮಾಡಬಹುದು. ಹಾಗಾದ್ರೆ ಈ ವಾರ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಯಾವ ತರ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಒಂದೊಂದೇ ರಾಶಿ ಭವಿಷ್ಯವನ್ನು ತಿಳಿಸುವ ಮೊದಲು, ಪ್ರಿಯ ವೀಕ್ಷಕರೇ, ನಿಮಗೆ ಡೇಟ್ ಆಫ್ ಬರ್ತ್ ಇಲ್ಲ, ನಾನು ಸೋಮವಾರ ಹುಟ್ಟಿದ್ದೀನೋ ಮಂಗಳವಾರ ಹುಟ್ಟಿದ್ದೀನೋ ಸರಿಯಾಗಿ ಗೊತ್ತಿಲ್ಲ, ಅದರ ಕನ್ಫ್ಯೂಸ್ ಇರೋರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇದನ್ನ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ಈ ಎರಡರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡ್ತೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಗೆ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೇಷರಾಶಿಯಾಧಿಪತಿಯಾದಂತಹ ಮಂಗಳ ನಿಮಗೆ ಲಾಭಸ್ಥಾನದಲ್ಲಿದ್ದಂಥವನು ಈಗ ವ್ಯಯಭಾವದಲ್ಲಿ ಶನಿ ಮತ್ತು ಮಂಗಳ ಇಬ್ರು ಕೂಡ ಅಲ್ಲೇ ಮೀಟ್ ಮಾಡುವಂತಹ ಸಮಯ. ಈ ಸಮಯದಲ್ಲಿ ಮೇಷರಾಶಿ ಜಾತಕರಿಗೆ ಸರಿಯಾಗಿ ನಿದ್ದೆ ಬರಲ್ಲ. ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಹಣ ವ್ಯಯ ಜಾಸ್ತಿ ಆಗುವಂಥದ್ದು, ನಿಮಗೆ ಕುಜ ಅಷ್ಟಮಾಧಿಪತಿ ಅನಾರೋಗ್ಯ ಉಂಟಾಗುವಂಥದ್ದು, ಎಲ್ಲಾದರೂ ದೂರ ಪ್ರಯಾಣಗಳು ಮಾಡಿದ್ರೆ ಅಪಘಾತಗಳಾಗುವಂಥದ್ದು, ಇನ್ನು ಕೆಲವರಿಗೆ ಹಾಸ್ಪಿಟಲೈಸ್ ಆಗುವಂತಹ ಯೋಗ ಉಂಟಾಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಕುಜ ದಶೆ ನಡೀತಾ ಇದೆಯಾ, ಕುಜ ಭುಕ್ತಿ ನಡೀತಾ ಇದೆಯಾ, ಕುಜ ಸ್ಟ್ರಾಂಗ್ ಆಗಿದಾನ, ವೀಕ್ ಆಗಿದಾನ, ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ, ಅದೆಲ್ಲ ನೋಡಿ ಡಿಸೈಡ್ ಮಾಡಬೇಕಾಗತ್ತೆ. ನಾನು ಜನರಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ನಿಮಗೆ ಅನಾರೋಗ್ಯ ಉಂಟಾಗ್ಬೋದು, ಇಲ್ಲ ಮಕ್ಕಳಿಗೆ ಅನಾರೋಗ್ಯ. ನೀವು ವಿವಾಹ ಆಗಿದ್ದರೆ, ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ಗರ್ಭಪಾತ ಆಗುವ ತೊಂದರೆ, ಗ್ಯಾಸ್ಟ್ರಿಕ್ ಆಗುವಂತಹ ತೊಂದರೆ, ನಿಮಗೆ ನೀವು ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಆಗುವಂತಹ ಸಾಧ್ಯತೆ ಇದೆ.
ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ನೀವು ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಉತ್ತಮವಾದ ಆಹಾರ ಸೇವನೆ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಪ್ರಮೋಷನ್ ಅದು ನಿಮಗೆ ಸಿಗುತ್ತೆ. ಈ ವಾರದ 5 ದಿನ ನಿಮಗೆ ಟೈಮು ಚೆನ್ನಾಗಿದೆ. ಮೇಷರಾಶಿ ಜಾತಕರಿಗೆ ವಾರದ ಕೊನೆ 5 ದಿನ. ಹಾಗಾದರೆ ಮೇಷರಾಶಿ ಜಾತಕರು ಯಾವ ಮಂತ್ರ ಜಪ ಮಾಡಬೇಕು? ಗುರುಗಳ ಗುರು, ಸದ್ಗುರು, ಜಗದ್ಗುರು ಶಿವನನ್ನ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಗುರುಜಿ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟವಾಗಿರೋ ದೇವ್ರನ್ನ, ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಅಂದರೂ ಮಾಡ್ಬೋದು. ಧ್ಯಾನ ಮಾಡಿ, ಏಕಾಗ್ರತೆಯನ್ನು ಮಾಡಿ ನೀವು ಯಾವ ದೇವ್ರನ್ನಾದರೂ ಪೂಜೆ ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ಕುಜಗ್ರಹ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಲಾಭ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಸಾಹಸ ಮಾಡಿದ್ರೆ ಲಾಭ ಆಗುತ್ತೆ. ಶನಿ ಬೇರೆ ಇದ್ದಾನೆ. ಸಾಹಸ ಮಾಡಿದ್ರೆ ತಮ್ಮ ಕರ್ಮಕ್ಷೇತ್ರದಲ್ಲಿ ಲಾಭ. ಯಾರು ವೃಷಭ ರಾಶಿ ಜಾತಕರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಸಕ್ಸಸ್ ಆಗ್ತೀರಿ. ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ರಾಜಯೋಗದಂತಹ ಫಲ ವೃಷಭ ರಾಶಿ ಜಾತಕರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ವಾರದ ಮೊದಲು 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಧನ ನಷ್ಟ ಆಗುವಂಥದ್ದು. ನಿದ್ರಾಭಂಗ, ನಿದ್ದೆ ಹೊರಟೋಗ್ಬಿಟ್ರೆ ಫೋನ್ ಬಂತು ಯಾವುದೋ ಎತ್ತಿದ್ರಿ, ಮತ್ತೆ ಮಲಗಿದ್ರೆ ನಿದ್ದೆನೇ ಬರಲ್ಲ. ನಿದ್ದೆ ನಮ್ಮ ಕೈಲಿದೆಯಾ? ನೀವು ಸುಮ್ಮನೆ ಮಲಗ್ಬೋದು ಅಷ್ಟೇ. ನಿದ್ದೆ ಬರಬೇಕಾಗಿರೋದು ಅದಕ್ಕೆ ನಿದ್ದೆ ಬರಬೇಕಾದ್ರೂ ಕೂಡ ನಿಮ್ಮ ಕಂಟ್ರೋಲ್ ಇಲ್ಲ. ನೀವೆಲ್ಲ ಅಂತೀರಿ ನನ್ನ ಕಂಟ್ರೋಲ್ ಇರಬೇಕು, ನನ್ನ ಕಂಟ್ರೋಲ್ ಇರಬೇಕು. ನಿಮ್ಮ ಕಂಟ್ರೋಲ್ ಇಲ್ವೇ ನೋಡಿ. ಹೊಟ್ಟೆ ತೊಂದರೆ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹೊಸ ಸ್ನೇಹ ಪ್ರಾಪ್ತಿಯಾಗುವಂಥದ್ದು, ಒಳ್ಳೆ ಸ್ನೇಹಿತರು ಸಿಗೋದು ಒಂದು ಒಳ್ಳೆ ಯೋಗ. ಶಾಂತಿಯುತವಾದ ಗೃಹ ಜೀವನವನ್ನು ನೀವು ನಡೆಸ್ತೀರಿ ವೃಷಭ ರಾಶಿ ಜಾತಕರು. ಹಾಗೆ ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು? ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ತಿಳಿಸ್ತಾರೆ ಗುರುಜಿ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಹೇಗಿದೆ ಮಿಥುನ ರಾಶಿಯವರ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ಮಂಗಳ ಗ್ರಹ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ನಿಮಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದಲ್ಲಿ ಪರಿಶ್ರಮ ಪಟ್ಟಾಗ ಫಲಪ್ರಾಪ್ತಿ. ಹೋರಾಟ ಮಾಡಬೇಕು, ಗೆಲುವು ಸಾಧಿಸಬೇಕು. ಯಾಕಂದ್ರೆ ಕರ್ಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಕರ್ಮ ಅಂದ್ರೆ ಏನು? ಕಷ್ಟಪಡಬೇಕು ಅಲ್ವಾ? ಕಷ್ಟಪಟ್ಟರೆ ಬಾಯಿ ಮೊಸರು ಅಂತೀವಲ್ವಾ? ರೈತರು ಕಷ್ಟಪಡ್ತಾರೆ, ಆಮೇಲೆ ದುಡ್ಡು ಬರುತ್ತೆ, ಕೆಲಸ ಮಾಡ್ತಾರೆ. ಹಾಗೆ ಸ್ವಲ್ಪ ಕಷ್ಟ ಇರುತ್ತೆ, ಉದ್ಯೋಗದ ವಿಷಯದಲ್ಲಿ ಹೋರಾಟ ಇರುತ್ತೆ. ಕೊನೆಗೆ ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ. ಕೆಲವರಿಗೆ ಕಳೆದುಕೊಂಡಂತಹ ಅಧಿಕಾರ ತುಂಬಾ ಶ್ರಮ ಪಟ್ಟ ಮೇಲೆ ಮತ್ತೆ ಅಧಿಕಾರ ಪಡೆಯುವ ಯೋಗ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಶುಕ್ರ ಲಾಭ ಭಾವದಲ್ಲಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಕೂಡ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಎಷ್ಟು ದಿನ ಟೈಮ್ ಚೆನ್ನಾಗಿದೆ, ಎಷ್ಟು ದಿನ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸೋಮವಾರ, ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಅದರಲ್ಲೂ ಸ್ತ್ರೀಯಿಂದ ಸಹಾಯ ಜಾಸ್ತಿ ಆಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ವ್ಯವಹಾರ ಮಾಡಿ ಲಾಭ ಪಡಿತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಹೆಸರುವಾಸಿ ಆಗ್ತೀರಿ. ಧನಲಾಭ ಆಗುತ್ತೆ. ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ಏನಾದರೂ ಒಂದು ಮಾನಸಿಕವಾಗಿ ಹಿಂಸೆ, ಭಯ, ಹೊಟ್ಟೆ ತೊಂದರೆ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು ಅಥವಾ ಪ್ರಯಾಣಗಳಲ್ಲಿ ನಿಮಗೆ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ ಗುರುಗಳ ಗುರು ಸದ್ಗುರು ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಶಿವನ ನೆನಪು ಮಾಡ್ತಾ ಮಂತ್ರ ಜಪ ಮಾಡ್ತಾ
ಶಿವನಿಗೆ ನೀವು ವಿಭೂತಿಯಿಂದ ಪೂಜೆ ಮಾಡಿದಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಹೇಳ್ತಾರೆ ಅಂತ. ಈ ವಾರ ಭವಿಷ್ಯ 30 ಮಾರ್ಚ್ 2026ರಿಂದ 5 ಏಪ್ರಿಲ್ 2026 ಕಟಕ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕಟಕ ರಾಶಿಯವರಿಗೆ ಮಂಗಳ ಗ್ರಹ ಕಟಕ ರಾಶಿಯಲ್ಲಿ ಏನಾಗ್ಬಿಡ್ತಾನೆ, ನೀಚನಾಗ್ಬಿಡ್ತಾನೆ. ಕಟಕ ರಾಶಿಯವರಿಗೆ ಮಂಗಳ ಗ್ರಹ ಪಂಚಮಾಧಿಪತಿ ದಶಮಾಧಿಪತಿಯಾಗಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಅದಕ್ಕೆ ಕಟಕ ರಾಶಿಯವರಿಗೆ ತಂದೆಗೆ ಕಷ್ಟ ಕಾಲ, ಅದೃಷ್ಟ ಬೇಗ ಕೆಲಸ ಮಾಡಲ್ಲ, ಅದೃಷ್ಟ ಕೈ ಕೊಡ್ತು ಆಗ್ತಾ ಇಲ್ಲ, ಏನ್ ಮಾಡಕ್ ಹೋದ್ರೂ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ತೊಂದರೆಗಳು, ಉದ್ಯೋಗದ ವಿಚಾರದಲ್ಲಿ ಸಾಹಸ, ಕಷ್ಟಪಡಬೇಕಾಗತ್ತೆ. ಯಾಕೆ ನಾವೆಷ್ಟು ಕಷ್ಟಪಡ್ತೀವೋ 100ರಷ್ಟು ಕಷ್ಟಪಟ್ಟರೆ ಫಲ ಒಂದು 20% ಸಿಗುತ್ತೆ. ಅದೃಷ್ಟ ಚೆನ್ನಾಗಿದ್ದಾಗ 20% ಪ್ರಯತ್ನ ಪಟ್ಟರೆ 100ರಷ್ಟು ಫಲ ಸಿಗುತ್ತೆ. ಆ ಥರ ಸಮಯ ಇದೆ ಕಟಕ ರಾಶಿ ಜಾತಕರದು. ಹಾಗಾದ್ರೆ ಕಟಕ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ವಿಘ್ನಗಳು ಬರುವಂಥದ್ದು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಸ್ವ ಇಚ್ಛೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಕೀರ್ತಿ ಅನ್ನೋದು ಪ್ರಾಪ್ತಿಯಾಗತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಧನ ನಷ್ಟ, ಕಣ್ಣುಗಳ ತೊಂದರೆ, ಕಣ್ಣಿಗೆ ಏನಾದ್ರು ಒಂದು ಸ್ವಲ್ಪ ಕಸ ಹೋದ್ರೂ ಕಷ್ಟ ಅಲ್ವಾ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ, ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕಟಕ ರಾಶಿಯವರು ಏನು ಪ್ರಾಪ್ತಿ ಮಾಡಬೇಕು, ಏನು ಫಲ ನಿಮಗೆ ಪ್ರಾಪ್ತಿ ಆಗಬೇಕು, ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದಾಗ ಓಂ ರುದ್ರಾಯ ನಮಃ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರ ಫಲಾನುಫಲ. ಸಿಂಹ ರಾಶಿಗೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಮತ್ತು ಮೇಷ ರಾಶಿ ಅಂದ್ರೆ 9ನೇ ಮನೆ ಅಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋ ಟೈಮಲ್ಲಿ ವಾಹನಗಳನ್ನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರ, ಅಪಘಾತಗಳಾಗಬಹುದು. ಈ ವಾರದಲ್ಲಿ ಬಹಳ ಹುಷಾರಾಗಿರ್ಬೇಕು ಸಿಂಹರಾಶಿ ಜಾತಕರು. ಯಾಕೆಂದ್ರೆ 8ನೇ ಮನೆ ಅಂದ್ರೆ ಆಯುಷ್ ಭಾವ. ಏನಾದ್ರೂ ವಿಘ್ನಗಳು, ಅಡೆತಡೆಗಳು, ಆ ಥರ ಏನಾದ್ರೂ ಆಕ್ಸಿಡೆಂಟ್ಸು ಅಥವಾ ಯಾರಿಗಾದ್ರೂ ಕೋರ್ಟ್ ಕೇಸು, ಪೊಲೀಸ್ ಕೇಸ್ ಇದ್ರೆ ಜೈಲು ವಾಸ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ಸಿಂಹರಾಶಿ ಜಾತಕರು ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಗೌರವ ನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ನೆಮ್ಮದಿಯಾಗಿರ್ತೀರಿ, ಹೆಸರುವಾಸಿಯಾಗ್ತೀರಿ, ಧನಲಾಭ ಆಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ ಕಾಲ, ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ 2 ದಿನ ಟೈಮ್ ಚೆನ್ನಾಗಿರಲ್ಲ, ಸ್ವಲ್ಪ ಅಟೆನ್ಷನ್ ಅನ್ನ ನೀವು ಇಟ್ಕೋಬೇಕಾಗತ್ತೆ. ಸಿಂಹ ರಾಶಿ ಜಾತಕರು ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ಅಥವಾ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆಗಳು. ಆಮೇಲೆ ಶನಿ ಅಂದಾಗ ನಿಮಗೆ ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತೀರಿ ಅಲ್ಲಿ ಬಹಳ ಹುಷಾರಾಗಿರ್ಬೇಕು. ಎಲ್ಲೆಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದೀರಾ ಅಲ್ಲೆಲ್ಲ ಹುಷಾರಾಗಿರ್ಬೇಕು.
ಸೂರ್ಯ ವ್ಯಯಾಧಿಪತಿ ಪಾರ್ಟ್ನರ್ಶಿಪ್ ಇಂದ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಉದ್ಯೋಗಕ್ಕೆ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು, ಅಥವಾ ತಾಯಿಯ ಜೊತೆ ಕಲಹಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ನಿಮಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಉನ್ನತವಾದ ಅಂತಸ್ತು, ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧನ ನಷ್ಟ, ಗೌರವ ನಷ್ಟ, ವ್ಯಾಜ್ಯಗಳು ಆಗುವಂಥದ್ದು, ವಾದ ವಿವಾದಗಳಿಂದ ವಾಗ್ವಾದಗಳಾಗುವಂಥದ್ದು, ಮಾನಸಿಕವಾಗಿ ಅಸ್ವಸ್ಥರಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ಮಾಡ್ಕೋಬೇಕು ಅಂದಾಗ, ಓಂ ಪರಮಾತ್ಮನೇ ನಮಃ, ಪರಮಾತ್ಮನೇ ನಮಃ. ನಾವು ಚೈತನ್ಯ ಶಕ್ತಿ ಅಲ್ವಾ, ಡೆತ್ ಬಾಡಿಗೆ ಯಾವ ಶಕ್ತಿ ಇರಲ್ಲ. ನಾನೊಂದು ಚೈತನ್ಯ ಶಕ್ತಿ. ಆ ಭಗವಂತನನ್ನ ನೆನಪು ಮಾಡಿದಾಗ, ಪರಮಾತ್ಮನ ನೆನಪು ಮಾಡಿದಾಗ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿ ಜಾತಕರಿಗೆ ಕುಜಗ್ರಹ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು, ಇದ್ಯಾವುದು ಬರಬಾರ್ದು ಅಂತೀವಿ. ಪಾಪಗ್ರಹನಾದಂತಹ ಸೂರ್ಯ, ಪಾಪಗ್ರಹನಾದಂತಹ ಶನಿ, ಪಾಪಗ್ರಹನಾದಂತಹ ಕುಜ, ಇವು 3 ಗ್ರಹಗಳು ಕೂಡ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನಿಮಗೆ ಇರುವಂತಹ ಸಾಲಗಳನ್ನ ತೀರಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಕೋರ್ಟಲ್ಲಿ ಇರೋ ಕೇಸ್ಗಳಿದ್ರೆ, ವಿವಾದಗಳಿದ್ರೆ ಅದು ನಿಮ್ಮ ಪರವಾಗಿ ಆಗಿ ನಿಮಗೆ ಗೆಲುವು ಅನ್ನೋದು ಉಂಟಾಗುತ್ತೆ. ಸೋದರ ಮಾವನ ಜೊತೆಗೆ ಕಲಹಗಳಾದರೂ ಕೂಡ ಗೆಲುವು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀರ್ಣ ಶಕ್ತಿ ಅಭಿವೃದ್ಧಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ತುಲಾ ರಾಶಿ ಜಾತಕರಿಗೆ. ತುಲಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ವಿವಾಹ ಯೋಗ, ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಯಾವಾಗಲೂ ಕೂಡ ಹೇಳ್ತೀನಿ, ಗುರುಜಿ ಕಾಲ್ ಮಾಡ್ಬಿಡ್ತೀರಾ, ಗುರುಜಿ ನೀವು ಹೇಳಿದ್ರಿ ವಿವಾಹ ಸೆಟ್ ಆಗೋಯ್ತು, ಈಗ ಜೀವನ ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ಇಬ್ಬರು ಜಾತಕಗಳನ್ನ ತೋರಿಸಿ, ವಧು ನಿಮ್ಗೆ ಹೊಂದ್ಕೊಂತಾರ ಇಲ್ವಾ, ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ, ಇವೆಲ್ಲ ತಿಳ್ಕೊಂಡು ವಿವಾಹ ಆಗಬೇಕು. ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸುಮ್ಮನೆ ತಿರುಗಾಟ, ಕೋಪ, ಸಡನ್ ಆಗಿ ಶೀಘ್ರ ಕೋಪ ಬರುವಂಥದ್ದು, ಆಮೇಲೆ ಸೋಮಾರಿತನ ಇರುತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಒಡವೆಗಳು ಸಿಗುವಂಥದ್ದು, ಕಾಣಿಕೆಗಳು ಸಿಗುವಂಥದ್ದು, ಸನ್ಮಾನಗಳಾಗುವಂಥದ್ದು, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುವಂಥದ್ದು, ಸ್ನೇಹಿತರನ್ನ ನೀವು ಸಂಧಿಸುವಂಥದ್ದು. ಈ ಥರ ವಾರದ ಕೊನೆ 3 ದಿನನೂ ಕೂಡ ಟೈಮ್ ಚೆನ್ನಾಗಿರುತ್ತೆ. ಮತ್ತು ವಾರದ ಮೊದಲು 2 ದಿನನೂ ಕೂಡ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ತುಲಾ ರಾಶಿ ಜಾತಕರಿಗೆ ಸಮಯ ಬಹಳ ಉತ್ತಮವಾಗಿರುತ್ತೆ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ ಈ ವಾರ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರ ಫಲಾನುಫಲ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಮಂಗಳ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಅನಾರೋಗ್ಯ, ನಿಮ್ಮ ಮಾನಸಿಕವಾಗಿ ಅಸಮತೋಲನ ಉಂಟಾಗುವಂಥದ್ದು, ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುವಂಥದ್ದು, ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೀರಾ
ಅಲ್ಲೆಲ್ಲ ಹಣ ನಷ್ಟ ಆಗುವಂಥದ್ದು, ಜೂಜಾಟ, ಮ್ಯಾಚ್ ಫಿಕ್ಸಿಂಗ್, ಕ್ರಿಕೆಟ್ ಇದೆಲ್ಲ ಯಾವುದು ಇದೆಯಲ್ಲ ಅದೆಲ್ಲ ಬೆಟ್ಟಿಂಗ್ ಮಾಡುವಂಥದ್ದು. ಇದಕ್ಕೆಲ್ಲ ಹೋಗಬೇಡಿ, ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ವೃಷಿಕ ರಾಶಿ ಜಾತಕರು ಬಹಳ ಎಚ್ಚರವನ್ನ ವಹಿಸಬೇಕು. ವೃಷಿಕ ರಾಶಿ ಜಾತಕರಿಗೆ ಈ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಮ್ಮ ಉದ್ಯೋಗದಲ್ಲಿ ಯಶಸ್ವಿಯಾಗ್ತೀರಿ. ಸಂತೋಷ ಅನ್ನೋದು ಉಕ್ಕುತ್ತೆ. ತಾವು ಮಾಡ್ತಿರುವ ಕೆಲಸದಿಂದ ಪ್ರಮೋಷನ್ ಸಿಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಕೂಡ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಉಂಟಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಈ ವಾರ 4 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಒಂದೊಂದ್ಸಲ ಮನಸ್ಸಿಗೆ ಬೇಸರ ಆಗುವಂಥದ್ದು, ಅಥವಾ ಏನಾದರೂ ಒಂದು ಸ್ವಲ್ಪ ತರ್ಚಿಕೊಂಡು ಗಾಯಗಳಾಗುವಂಥದ್ದು, ಯಾವ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲದೆ ಮನಸ್ಸು ಸೋಮಾರಿತನ, ಅಥವಾ ಯಾರ್ಯಾರ ಜೊತೆಗೆ ಮಾತಾಡ್ಬೇಕಾದ್ರೆ ಮನಸ್ತಾಪ ಆಗುವಂಥದ್ದು, ತಾಯಿ ಜೊತೆ ಕಲಹಗಳು ಮಾಡ್ಕೊಳ್ಳುವಂಥದ್ದು, ತಾಯಿ ಇಲ್ಲ ಅಂದ್ರೆ ತಾಯಿ ಸಂಬಂಧಿಕರ ಜೊತೆ ಕಲಹಗಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ವೃಷಿಕ ರಾಶಿ ಜಾತಕರು ಬಹಳ ಎಚ್ಚರ. ಆಗ ವೃಷಿಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು? ಓಂ ಸದ್ಗುರುವೇ ನಮಃ. ಗುರುಗಳ ಗುರು ಸದ್ಗುರು ಶಿವ. ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾ ನೀವು ಗಂಗಾಜಲ ಅಭಿಷೇಕವನ್ನ ಮಾಡಿ ಶಿವನಿಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮಗೆ ಮತ್ತೊಂದು ಸಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ? ಧನಸ್ಸು ರಾಶಿಗೆ ಕುಜ ಲಾಭಾಧಿಪತಿ, ಧನಸ್ಸು ರಾಶಿ ಜಾತಕರಿಗೆ ಕುಜ ವ್ಯಯಾಧಿಪತಿ, ಧನಸ್ಸು ರಾಶಿ ಜಾತಕರಿಗೆ ಕುಜ ಪಂಚಮಾಧಿಪತಿಯಾಗಿ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ. ಹಾಗಾದ್ರೆ ಏನಾಗುತ್ತೆ? ಭೂಮಿ ಖರೀದಿ ಮಾಡಿದ್ರೆ ಮೋಸ ಆಗ್ಬೋದು, ಮನೆ ಖರೀದಿ ಮಾಡಿದ್ರೆ ಮೋಸ ಆಗುವಂಥದ್ದು, ರೈತರು ಜಮೀನುಗಳು ತಗೊಳ್ಬೇಕಾದ್ರೆ ಅಲ್ಲಿ ವ್ಯವಹಾರಗಳಲ್ಲಿ ಲಾಸ್ ಆಗುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಬಿಲ್ಡರ್ಗಳು ಬಹಳ ಜಾಗೃತರಾಗಿರಬೇಕು. ಇಲ್ಲ ತಾಯಿ ಜೊತೆಗೆ ಕಲಹ, ಮನೆಯಲ್ಲಿ ನಿಮಗೆ ಸುಖ ಇಲ್ದಂಗೆ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೋಮವಾರ, ಮಂಗಳವಾರ ಏನಾದರೂ ಹೊಟ್ಟೆ ತೊಂದರೆ, ಮಕ್ಕಳ ಜೊತೆ ವಿವಾದ, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಧನಸ್ಸು ರಾಶಿ ಜಾತಕರಿಗೆ. ಇನ್ನ ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ನಿಮ್ಮ ಟೈಮ್ ಚೆನ್ನಾಗಿದೆ. ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಸೇವೆಯಲ್ಲಿ ಪ್ರಮೋಷನ್ ಆಗುವಂಥದ್ದು, ವಿವಾಹ ಭಾಗ್ಯ ಉಂಟಾಗುವಂಥದ್ದು, ಉಲ್ಲಾಸವಾಗಿರ್ತೀರಿ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಗಳನ್ನ ತೋರಿಸಿ ವಿವಾಹ ಆಗಬೇಕು. ಯಾಕೆಂದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೋಬೇಕು. ನಿಮಗೆ ಸಿಗುವಂತಹ ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿರಬೇಕು, ಉಲ್ಲಾಸವಾಗಿರಬೇಕು, ಅಧಿಕಾರ ಪ್ರಾಪ್ತಿಯಾಗಬೇಕು, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ನಿಮ್ಮ ಆದಾಯದಲ್ಲೂ ಕೂಡ ಏರಿಕೆ ಆಗ್ತಾ ಹೋಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಧನಸ್ಸು ರಾಶಿ ಜಾತಕರ ಪರಿಹಾರ ನೀವೇನು ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ಈಗ ತಿಳಿಸ್ತೀನಿ. ಧನಸ್ಸು ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಸೂರ್ಯ, ಕುಜ ಮತ್ತು ಶನಿ 3 ಗ್ರಹಗಳು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಕರ ರಾಶಿ ಜಾತಕರು ತುಂಬಾ ಸ್ಥೈರ್ಯದಿಂದ ಮುನ್ನುಗ್ಗಿದಾಗ ಸಫಲತೆ ಉಂಟಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ನೆರೆಹೊರೆಯರ ಜೊತೆಗೂ ಕೂಡ ಸಂಬಂಧ ಚೆನ್ನಾಗಿ ಇಟ್ಕೋಬೇಕಾದ್ರೆ ನೀವು ಕೂಡ ಧೈರ್ಯವಾಗಿ ಇರಬೇಕಾಗತ್ತೆ ಮಕರ ರಾಶಿ ಜಾತಕರು. ಮಕರ ರಾಶಿ ಜಾತಕರಿಗೆ ಕುಜ ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನೀವು ಮಾತನಾಡುವ ಸಾಮರ್ಥ್ಯದಿಂದ, ಕಮ್ಯುನಿಕೇಶನ್ ಇಂದ ಹಣವನ್ನ ಸಂಪಾದನೆ ಮಾಡ್ತೀರಿ. ಈ ವಾರ 4 ದಿನ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಏನೋ ಒಂಥರ ಕಷ್ಟಗಳು. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ, ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ,
ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಉಂಟಾಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಅಪಮಾನ ಉಂಟಾಗುವಂಥದ್ದು, ಉಸಿರಾಟಕ್ಕೆ ತೊಂದರೆ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ವ್ಯಾಧಿಗಳು ಉಂಟಾಗುವಂಥದ್ದು. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ಟರೆ ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲೂ ಕೂಡ ಅಧಿಕಾರ, ಧನ ಪ್ರಾಪ್ತಿ. ವಾರದ ಕೊನೆ 3 ದಿನ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಿಂದ ಕುಜ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಮನೆಯಲ್ಲಿ ಕಲಹ, ಹಣಕಾಸಿನ ವಿಚಾರದಲ್ಲಿ ಕಲಹ, ದುಡ್ಡು ಬರೋದಕ್ಕೆ ತೊಂದರೆಗಳಾಗುವಂಥದ್ದು. ಅಂಗಡಿಗಳಲ್ಲಿ ಕೂತಿರ್ತೀರಾ, ವ್ಯಾಪಾರ ಮಾಡ್ತೀರಾ, ನೀವು ಗ್ರಾಹಕರನ್ನ ದೇವರುಗಳು ಅಂತ ನೀವು ಯೋಚನೆ ಮಾಡಬೇಕು. ಗ್ರಾಹಕರ ಹತ್ರನೇ ನೀವು ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡಿದ್ರೆ ಮತ್ತೆ ಗ್ರಾಹಕ ವಾಪಸ್ ಬರಲ್ಲ. ರೆಸ್ಪೆಕ್ಟ್ಫುಲ್ ಆಗಿ ಗ್ರಾಹಕರ ಜೊತೆ ವ್ಯವಹಾರವನ್ನ ಮಾಡಬೇಕಾಗುತ್ತೆ. ಮನೆಯಲ್ಲಿ ಮೌನವಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ರುಚಿಯಾದಂಥ ಆಹಾರ, ಅನ್ನಹೀ ಪೂರ್ಣ ಬ್ರಹ್ಮ ಅಂತೀವಿ. ಈ ವಾರದಲ್ಲಿ ಎಷ್ಟು ದಿನ ಶುಭ ಅಂತ ನೋಡಕ್ ಹೋದಾಗ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ. ರುಚಿಯಾದಂಥ ಆಹಾರ, ಪಾನೀಯಗಳು ಸ್ವೀಕಾರ ಮಾಡ್ತೀವಿ. ನೋಡಿ, ಬೆಂಗಳೂರಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿದೆ. ಎಲ್ಲಾ ತರ ಆಹಾರವನ್ನ ಬಫೆ ಸಿಸ್ಟಮ್ ಎಲ್ಲ ಊಟ ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ತಿನ್ನಿ ಅಂತ ಹಣ ಚಾರ್ಜ್ ಮಾಡ್ತಾರೆ ಅಲ್ವಾ. ಒಳ್ಳೊಳ್ಳೆ ಊಟ ಮಾಡುವಂತ ಯೋಗ, ವೃತ್ತಿಯಲ್ಲಿ ಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ, ಕಲಹಗಳಾಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಅನಾರೋಗ್ಯ ಉಂಟಾಗುವ ಸಾಧ್ಯತೆ, ಅನಾವಶ್ಯಕ ಖರ್ಚು, ಅಪಮಾನಗಳು. ಈ ವಾರ 5 ದಿನ ಕುಂಭರಾಶಿ ಜಾತಕರಿಗೆ ಟೈಮ್ ಚೆನ್ನಾಗಿರಲ್ಲ. ಕುಂಭರಾಶಿ ಜಾತಕರು ನಾವೊಂದು ಚೈತನ್ಯ ಶಕ್ತಿ, ಆ ಚೈತನ್ಯ ಶಕ್ತಿಯ ತಂದೆನೇ ಪರಮಾತ್ಮ. ಆ ಪರಮಾತ್ಮನನ್ನ ಪರಮಾತ್ಮನೇ ನಮಃ ಅಥವಾ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ನೆನಪು ಮಾಡಬೇಕು. ಈ ಶರೀರ ಅನ್ನೋದು ನಶ್ವರ, ವಿನಾಶ ಆಗುತ್ತೆ. ಶರೀರದಲ್ಲಿರುವಂಥ ಒಂದು ಚೈತನ್ಯ ಶಕ್ತಿ ಅವಿನಾಶಿ. ಆ ಚೈತನ್ಯ ಶಕ್ತಿ ಯಾರು ನೆನಪು ಮಾಡಬೇಕು? ಪರಮಾತ್ಮ ನೆನಪು ಮಾಡಬೇಕು. ನೀವು ನೆನಪು ಮಾಡ್ತಾ ಹೋದ್ರೆ ನಿಮಗೆ ಒಳ್ಳೆಯದಾಗತ್ತೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದ ಕೊನೆ ರಾಶಿಗೆ ಬಂದಿದ್ದೀವಿ. ರಾಶಿ ಚಕ್ರದ ಕೊನೆ ರಾಶಿ ಅಂದ್ರೆ ಯಾವುದು? ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮೀನರಾಶಿಯವರಿಗೆ ಅಂದಾಗ, ನಿಮ್ಮ ಜನ್ಮ ರಾಶಿಗೆನೆ ಸೂರ್ಯ, ಕುಜ, ಶನಿ. ನಿಮ್ಮ ಮನಸ್ಸು ನೆಮ್ಮದಿಯಾಗಿರಲ್ಲ, ಮನಸ್ಸು ಅಸಮತೋಲನ. ಶಾಂತಿ ಅನ್ನೋದು ಇನ್ನೆಲ್ಲಿಂದ ಬರುತ್ತೆ? ಮನಸ್ಸು ಏಕಾಗ್ರತೆ ಮಾಡೋಕ್ಕಾಗಲ್ಲ, ಮಾನಸಿಕವಾಗಿ ದುಃಖ ಹೆಚ್ಚಾಗಿರುತ್ತೆ. ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ, ಯಾವ್ದು ಮಾಡ್ಬೇಕು, ಕೋಪ, ಕಲಹಗಳು, ದ್ವಂದ್ವ, ಸರಿಯಾಗಿ ನಿರ್ಣಯ ಮಾಡಕ್ಕಾಗದಿರುವಂತಹ ಪರಿಸ್ಥಿತಿಗಳು ಮೀನರಾಶಿ ಜಾತಕರಿಗೆ ಈ ವಾರ ಉಂಟಾಗುತ್ತೆ. ಕುಜ ನಿಮಗೆ ದ್ವಿತೀಯಾಧಿಪತಿ, ಕುಜ ನಿಮಗೆ ಭಾಗ್ಯಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಬಂದಾಗಲೂ ಕೂಡ ಕೆಂಡದಂತೆ ಕೋಪ ನಿಮ್ಗೆ ಹೆಚ್ಚಾಗುತ್ತೆ. ಇಗೋಯಿಸ್ಟಿಕ್ ನೇಚರ್, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ವಿಚಾರದಿಂದ ಶತ್ರುಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಬಹಳ ಎಚ್ಚರ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 4 ದಿನ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ನಿಮಗಿರುವಂತಹ ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ಉತ್ತಮವಾದ ಆಹಾರವನ್ನು ಕೂಡ ಸೇವನೆ ಮಾಡುವಂತಹ ಯೋಗ ಉಂಟಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ.
ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ಗಳು ಚೆನ್ನಾಗಿರಲ್ಲ. ಊಟ ಮಾಡಿದ್ದೆಲ್ಲ ಜೀರ್ಣ ಆಗಲ್ಲ. ಅಜೀರ್ಣದಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಫೈಬರ್ ಇರುವಂಥ ಆಹಾರವನ್ನು ಸೇವನೆ ಮಾಡಿ, ಸ್ಥಳೀಯ ಆಹಾರವನ್ನು ಸೇವನೆ ಮಾಡಿ. ಈಗೆಲ್ಲ ಕೆಲವರೆಲ್ಲ ರಾಗಿ ತಿನ್ನೋದೇ ಬಿಟ್ಬಿಟ್ಟಿದ್ದೀರಾ. ಸ್ಥಳೀಯ ಆಹಾರ ಬೆಂಗಳೂರು, ಮೈಸೂರು ಈ ಕಡೆ ಜನನ, ತುಮಕೂರು ಇಂಥ ಕಡೆ ಜನನ ಹೊಂದಿರುವಂಥವ್ರು ರಾಗಿಯನ್ನು ಸ್ವೀಕಾರ ಮಾಡಿ. ನಾನು ಬಿಜಾಪುರ, ಬಳ್ಳಾರಿ ಈ ಕಡೆ ನೀವು ಜನನ ಆಗಿದ್ರೆ ಅಥವಾ ನಾರ್ತ್ ಕರ್ನಾಟಕ, ಹುಬ್ಬಳ್ಳಿ, ಬೆಳಗಾಂ ಅಂತ ಕಡೆ ಇರೋರು ಜೋಳನ ತಿನ್ನೋದನ್ನ ಆಹಾರವನ್ನ ನೀವು ಸ್ವೀಕಾರ ಮಾಡಬೇಕು. ಅದನ್ನ ಆಹಾರ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಗೃಹದಲ್ಲಿ ಶಾಂತಿನೂ ಇರುತ್ತೆ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ವ್ಯಾಪಾರದಲ್ಲೂ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಉತ್ತಮ ಅಧಿಕಾರ ಪ್ರಾಪ್ತಿ ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ, ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ. ಬಹಳ ಶಾಖಾಹಾರ ಜಾಸ್ತಿ ತಿನ್ಬೇಕು ಅಂದ್ರೆ ಬಹಳ ಬಿಸಿ ಇರಬಾರ್ದು ಆಹಾರ. ಒಟ್ಟೊಳಗೆ ಎಕ್ಸಸ್ ಆಫ್ ಹೀಟ್ ಆಗಬಾರ್ದು. ಊಟ ಆದ್ಮೇಲೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನ ಸೇವನೆ ಮಾಡಿ. ಪೈಲ್ಸ್ ತೊಂದರೆ ಇರುವಂತವ್ರು ಮಜ್ಜಿಗೆ ಕುಡಿದ್ರೆ ಬಹಳ ಒಳ್ಳೆಯದು. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದಗಳಾಗುವಂತಹ ಸಾಧ್ಯತೆ ಇದೆ ಮೀನರಾಶಿ ಜಾತಕರಿಗೆ. ಮೀನರಾಶಿ ಜಾತಕರು ಈ ವಾರ ಓಂ ಮೃತ್ಯುಂಜಯಾಯ ನಮಃ ಅಥವಾ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ. ನಿಮಗೆ ಗ್ರಹಗತಿಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮಗೆಲ್ಲ ಹೊಸಬರಾಗಿದ್ರೆ ವಿಡಿಯೋನ ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೇದು ಮಾಡಲಿ ದೇವರು. ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವು ಎಷ್ಟೆಷ್ಟು ವಿಡಿಯೋ ಶೇರ್ ಮಾಡ್ತೀರಾ ಅಷ್ಟಷ್ಟು ಜನಗಳಿಗೆ ಜ್ಯೋತಿಷ್ಯ ವಿಚಾರ ಅವರ ಜೀವನದಲ್ಲಿ ಒಂದು ಬೆಳಕು ಗೊತ್ತಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.